ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ಯಾರ ಎನರ್ಜಿ ಪಿಕ್ ಆಗುತ್ತೆ ಅಂತ, ಹಾಗೆ ಏನು ಗೈಡೆನ್ಸ್ ಕೊಡ್ತಾರೆ ಏನು ನೋಡೋಣ. ಗೊತ್ತಿಲ್ಲ ಯಾರ ಎನರ್ಜಿ ಫಸ್ಟ್ ಪಿಕ್ ಆಗುತ್ತೆ, ಏನು ಹೇಳಬೇಕು ಅಂತಿದ್ದಾರೆ ಭಗವಂತ. ಅಂದರೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು. ಓಕೆನಾ? ಎಸ್ ಬಾಬಾ, ಪ್ಲೀಸ್ ಗೈಡ್ ಬಾಬಾ. ಓ, 2 ಕಾರ್ಡ್ ಬಂತು ನೋಡಿ ಇಲ್ಲಿ. ಥ್ರೆಟನಿಂಗ್, ಇಂಟಿಮಿಡೇಟಿಂಗ್, ಥ್ರೆಟೆಂಡ್ ಯಾರೋ. ಹಾಂ. ಸೊ ಫಸ್ಟ್ ಏನು ಮಾಡಿದ್ದಾರೆ, ಒಂದು ನಿಮ್ಮ ಬಗ್ಗೆ ಒಂದು ಎವಿಡೆನ್ಸ್, ಏನೋ ಭಾಳ ಪ್ರೂಫ್ ಕಲೆಕ್ಟ್ ಮಾಡಿಕೊಂಡು ಏನೋ ಲೈಕ್ ಏನೋ ಪ್ರೂವ್ ಮಾಡಿಬಿಡ್ತೀನಿ ಅನ್ನೋ ಥರ ಯಾರೋ ಈ ಥರ ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ನಿಮ್ಮ ಎಗೇನ್ಸ್ಟಾಗಿ. ಅಂದರೆ ಯಾವ ಥರನಾರು ಇರ್ಬೋದು, ಅಂದರೆ ಫೋಟೋನೇ ತೊಗೊಂಡಿದ್ದಾರೆ ಅಂತನಾ, ಅಥವಾ ಏನೋ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತನಾ, ಅಥವಾ ಏನೋ ಒಂದು ಎವಿಡೆನ್ಸು. ಏನಂದರೆ ಇದು ನೆಗೆಟಿವೇನೆ, ಕರೆಕ್ಟ್? ಓಕೆನಾ? ಅಂದರೆ ಇದು ನ್ಯಾಯವಾಗಿ ಮಾಡಿರೋದಲ್ಲ, ಅನ್ಯಾಯವಾಗಿ ಏನೋ ಮಾಡೋಕ್ಕೆ ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದರಿಂದ ಇವಾಗ ಅವರಿಗೆ ಭಯ ಹತ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಥ್ರೆಟೆಂಡ್ ಅಂತ ನಿಮ್ಮ ಎಗೇನ್ಸ್ಟಾಗಿ. ಅಂದರೆ ಇದು ಯಾರ ಎನರ್ಜಿ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಈ ಥರ ಎನರ್ಜಿ ಯಾವ ಥರ ಬರ್ತಾ ಇದೆ ಅಂದರೆ, ಇಲ್ಲಿ ಯಾರೋ ಒಬ್ಬರ ಎಗೇನ್ಸ್ಟಾಗಿ, ಓಕೆನಾ? ಅಂದರೆ ಏನೋ ಒಂದು ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಆ ಥರ ಈ ಥರ, ಅವ್ರು ಹಾಗೆ ಹೀಗೆ ಅಂದ್ಕೊಂಡು ಏನೋ ಫುಲ್ ಕತೆ ಕಾದಂಬರಿ ಎಲ್ಲ ಕಟ್ಟಿ ಹೇಳ್ಬಿಟ್ಟಿದ್ದಾರೆ, ಆಯಿತಾ? ಅದಕ್ಕೆ ಪ್ರೂಫ್ ಬೇರೆ ತೋರಿಸ್ಬಿಟ್ಟಿದ್ದಾರೆ. ಬರೀ ಸುಳ್ಳು ಪ್ರೂಫ್ ಅವೆಲ್ಲ, ಆಯಿತಾ? ನೀರಲ್ಲಿ ಕೊಚ್ಚೋಗ್ಬಿಡುತ್ತೆ ಹಂಗೇನೆ. ಈಗ ನೀರಲ್ಲಿ ನೀವು ಈ ಥರ ಒಂದು ಸೀಶೋರಲ್ಲಿ ಏನಾದ್ರು ಬರೆದ್ರೆ ಏನಾಗುತ್ತೆ ಹೇಳಿ, ಅಲೆ ಬಂದ ತಕ್ಷಣ ಹಾಗೆ ಹೋಗ್ಬಿಡುತ್ತೆ ನೋಡಿ. ಆ ಥರ ಬರೀ ಸುಳ್ಳು ಅದು ಅಂತ ತೋರಿಸ್ತಾ ಇದ್ದಾರೆ ನನಗೆ. ಆ ಥರ ಒಂದು ಸುಳ್ಳು ಎವಿಡೆನ್ಸ್, ಒಂದು ಸುಳ್ಳು ಪ್ರೂಫ್ ಥರ ಏನೋ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಬಟ್ ಅದು ನೀರ ಮೇಲಿನ ಗುಳ್ಳೆ ಅಷ್ಟೇ, ಅದು ನಿಜವಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಹಾಡು ಕೇಳಿಸ್ತದೆ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಪ್ರಭುವೇ. ಎಸ್, ಆ ಥರ ಏನೋ ಮಾಡಿದ್ದಾರೆ. ಅದಕ್ಕೆ ಅವ್ರು ಇವಾಗ ಅನುಭವಿಸ್ತಾ ಇದ್ದಾರೆ. ಓಕೆನಾ? ಇವಾಗ ಥ್ರೆಟೆಂಡ್, ಭಯ ಹತ್ಕೊಂಬಿಟ್ಟಿದೆ ಅಂತ ಅವ್ರಿಗೆ. ಇದು ಎಂಥ ಕೆಲಸ ಮಾಡಿಬಿಟ್ವಿ ನಿಮ್ಮ, ಅಂದರೆ ನನಗೆ ಗೊತ್ತಿಲ್ಲ ಇದು ಯಾರ ಎನರ್ಜಿ ಅಂತ. ಸೊ ಈ ಥರ ಒಂದು ನೆಗೆಟಿವ್ ಆಗಿ ಏನೋ ಮಾಡಿದ್ದಾರೆ ಅಂತ ಬರ್ತಾ ಇದೆ ಅರ್ಥ. ಓಕೆ, ಎಸ್ ಬಾಬಾ, ವಾಟ್ ಎಲ್ಸ್? ಇದು ನಿಮ್ಮ ಎನರ್ಜಿ ಇರ್ಬೋದು. ಹೋ ಇದು ನಿಮ್ಮ ಎನರ್ಜಿ ಇರ್ಬೋದು, ಅಥವಾ ನಿಮ್ಮ ನೀವು ಯಾರ್ದಾದ್ರೂ ಈ ಕತೆ ಸ್ಟೋರಿ ಕೇಳಿರ್ಬೋದು, ಅರ್ಥ ಆಯ್ತಾ? ಇವಾಗ ಇದನ್ನು ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೋದು, ಎಸ್ ಇದು ಅವ್ರದ್ದು ಕತೆ ಅಥವಾ ಇನ್ನೊಬ್ರದ್ದು ಸ್ಟೋರಿ ಅಂತಲೂ ಅನ್ನಿಸ್ಬೋದು, ಅರ್ಥ ಆಯ್ತಾ? ಆ ಥರ ಅಂತಲೂ ಹೇಳ್ತಾ ಇದ್ದಾರೆ ನೋಡಿ. ಫೇಕ್ ಸ್ಮೈಲ್ಸ್. ಸೊ ಯಾರೋ ಇಲ್ಲಿ ಭಯಂಕರ ಸುಳ್ಳು, ಅಂದರೆ ತುಂಬ ಫೇಕ್ ಸ್ಮೈಲ್ಸ್ ಇಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನಂದರೆ ಮೇಲ್ನೋಟಕ್ಕೆ ನಗ್ತಾನೇ ಇರೋದು, ಆದರೆ ಜೊತೆಗೇ ಏನೋ ಒಂದು ಕಲೆಕ್ಟ್ ಮಾಡೋ ಥರ ಒಂದು ಕತೆ ಹೇಳೋದು, ಅಥವಾ ಒಂದು ಸುಳ್ಳು ಹಬ್ಸೋದಿರ್ಬೋದು. ಏನು ಮಾಡಿದ್ದಾರೆ ನಿಜವಾಗ್ಲೂ ಇದು, ಆ ಥರ ಎನರ್ಜಿ ಬರ್ತಾ ಇದೆಯಪ್ಪ. ಸೊ ನಿಮಗೆ ಗೊತ್ತು, ಎಲ್ಲಿ ಏನು ನನಗೆ ಗೊತ್ತಿಲ್ಲ, ಇದು ಎಲ್ಲಾದರೂ ಇರ್ಬೋದು, ಅರ್ಥ ಆಯ್ತಾ? ಸೊ ಈ ಥರ ಇವರು, ಇದು ಅವ್ರದ್ದೇ ಎನರ್ಜಿ ಬರ್ತಾ ಇರೋದು. ಆ ಥರ ಏನು ಮಾಡಿದ್ದಾರೆ, ಈ ಥರ ಫುಲ್ಲು ಫೇಕ್, ಬರೀ ಫೇಕ್ ಅಂತಲೇ ಬರ್ತಾ ಇದೆ, ಆಯಿತಾ? ಫೇಕ್ ಸ್ಮೈಲು ಜೊತೆಗೆ ಈ ಥರ ಫೇಕ್ ಪ್ರೂಫು ಎಲ್ಲ ಇಟ್ಟುಬಿಟ್ಟು, ಅಂದರೆ ಅವ್ರು ಹೇಗೆ ಅಂತಂದರೆ ಯಾರನ್ನೂ ಇದು ಭಯಂಕರವಾಗಿ ಕ್ಲೋಸ್ ಮಾಡೋ ಥರ. ಅಂದರೆ ಇವಾಗ ನಿಮ್ಮ ಒಬ್ಬರು ಸ್ಪಿರಿಟ್ನೇ ಹಾಳು ಮಾಡೋ ಥರ, ಅಂದ್ರೆ ಮುಂದೆ ಇನ್ನೇನು ಅವ್ರದ್ದು ಜೀವನನೇ ಅನ್ನೋದೇ ಇರಬಾರ್ದು, ಆ ರೀತಿ ತೋರಿಸ್ತಾ ಇದ್ದಾರೆ ನನಗೆ. ಅಂಥ ಅನ್ಯಾಯವಾಗಿ ಏನೋ ಒಂದು ಷಡ್ಯಂತ್ರ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ? ನೋಡಿ, ಇದು ಕಾರ್ಡ್ ಬಿದ್ದಿದ್ದು
ರೊಮ್ಯಾಂಟಿಕ್ ಲವ್ ಅಫೇರ್. ಓಕೆ, ಸೀಕ್ರೆಟ್ ಲವರ್ ನೋಡಿ, ಇದೇ ಮಾಡಿದ್ದು ಇವರು. ಬೇರೆ ಕೆಲಸ ಇಲ್ಲ ಅಂದರೆ ಇದೇ ಕೆಲಸ ಮಾಡ್ತಾರೆ, ಆಯಿತಾ. ಅಂದರೆ ಇದು ಯಾರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ, ಇದು ಏನು ಎನರ್ಜಿ ಈ ಥರ ಬರ್ತಾ ಇದೆ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಓಕೆನಾ. ಎಸ್ ಬಾಬಾ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇದು ಯಾವ ಥರ ಎವಿಡೆನ್ಸ್ ಮಾಡಿದ್ರು, ಯಾವ ಥರ ಪ್ರೂಫ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಯಾರದೋ ಒಂದು ಲವ್ ಅಫೇರ್ ನಡೀತಾನೇ ಇದೆ ಅನ್ನೋ ಥರ, ಅರ್ಥ ಆಯ್ತಾ. ಸೊ ಇದು ನಿಮ್ಮ ಲೈಫಲ್ಲಿರ್ಬೋದು, ಅಥವಾ ನಿಮಗೆ ಪರಿಚಯದವರ ಲೈಫಲ್ಲಿರ್ಬೋದು, ನಿಮ್ಮ ಆಫೀಸಲ್ಲಿರ್ಬೋದು, ಇಲ್ಲ ಮನೇಲಿರ್ಬೋದು, ಅಂದರೆ ನಿಮ್ಮ ಕಿವಿಗೆ ಬಿದ್ದಿರ್ಬೋದು ಇದು ಈ ಥರ. ಹೌದು, ಈ ಥರ ನೋಡಿ ಅವರು ಸರಿಗಿಲ್ಲ, ಈ ಥರ ಎಲ್ಲ ಲವ್ ಅಫೇರ್ ಇದೆ, ಹುಷಾರು, ಅವರು ಸರಿಗಿಲ್ಲ, ಅವರು ಹಾಗೆ ಹೀಗೆ ಅಂತೆಲ್ಲ ಸ್ಟೋರಿ ಕಟ್ಟಿ ಸ್ಟೋರಿ ಮಾಡಿ ಎಲ್ಲರ ಮುಂದೆನೂ ಒಂದು ಫೇಕ್ ಸ್ಮೈಲ್, ನನಗೆ ಗೊತ್ತು ಇದೇ ಕತೆ ಆಗಿರೋದು ಅಂತ ನಂಬಿಸಿ, ಅರ್ಥ ಆಯ್ತಾ. ಯಾವ ಲೆವೆಲಲ್ಲಿ ನಂಬಿಸಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಇಲ್ಲಿ ಈಗ ಇದು ಉಂಗುರ ಎಲ್ಲ ನೋಡಿದ್ರೆ ನನಗೆ ಯಾಕೆ ನಗು ಬರ್ತಾಯಿದೆ ಗೊತ್ತಿಲ್ಲ. ನಾನು ಅದೇ ಥರ ಎಲ್ಲ ಹಾಕಿದ್ದೀನಿ, ಅದಕ್ಕೆ ನಗು ಬರ್ತಾಯಿದೆ ನನಗೆ. ಓಕೆ. ಸೊ ಯಾರೋ ಕಾಪಿ ಮಾಡಿದ್ದಾರೆ, ಅರ್ಥ ಆಯ್ತಾ. ಅಷ್ಟೇ ಸಿಂಪಲ್ ಹೇಳಬೇಕಂದ್ರೆ, ಇಲ್ಲಿ ಎನರ್ಜಿ ಯಾವ ಥರ ಇದೆ ಅಂತಂದರೆ, ಯಾರನ್ನೋ ಕಾಪಿ ಮಾಡಿದ್ದಾರೆ ಫಸ್ಟು. ಅದ್ರ ಜೊತೆಗೆ ಇನ್ನೊಬ್ಬರ ಬಗ್ಗೆ ಯಾವ ಥರ ಎಷ್ಟು ಕೆಟ್ಟದಾಗಿ ಕತೆ ಹರಡಿದ್ದಾರೆ ಅಂತಂದರೆ, ಅವರು ಸರಿಗಿಲ್ಲ, ಕ್ಯಾರೆಕ್ಟರ್ ಸರಿಗಿಲ್ಲ ಅಂತ ಫಸ್ಟು, ಆಯಿತಾ. ಜೊತೆಗೆ ಲೈಕ್ ಏನೋ ಒಂದು ಇನ್ನೂ ಅವ್ರದ್ದು ಇನ್ನೇನೋ ಲವ್ ಅಫೇರ್ ಇದೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಪಾಪ ಅದಕ್ಕೊಂದು ಪ್ರೂಫ್ ಬೇರೆ ಕಂಡುಹಿಡ್ಕೊಂಡಿದ್ದಾರೆ. ಎಲ್ಲಿಂದ ಪ್ರೂಫ್ ತೊಗೊಂಡ್ರು ಗೊತ್ತಿಲ್ಲ ನನಗೆ. ಪ್ರೂಫ್ ಎಲ್ಲ ತೊಗೊಂಡು ಇಟ್ಟಿಟ್ಟು ಎಲ್ಲ ಮಾಡಿದ್ದಾರೆ, ಭಯಂಕರ. ಇಲ್ಲಿ ನೋಡಿ ಮಜಾ, ಇದು ವೇಸ್ಟಿಂಗ್ ಟೈಮ್ ಅಂತೆ. ಭಗವಂತ ಏನು ಇದೆಲ್ಲ ನೋಡಿದ್ದಾರೆ, ಕತೆ ಕಾದಂಬರಿ ಬರೆದಿರೋದು ಸ್ಟೋರಿ, ವೇಸ್ಟಿಂಗ್ ಟೈಮ್ ಅಂತಿದ್ದಾರೆ ನೋಡಿ. ಯಾಕಪ್ಪ ಮುಟ್ಟಾಳ್ ಈ ಥರ ಎಲ್ಲ ಕೆಲಸ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದೆಯಾ ಟೈಮ್ನ ಅಂತ ಹೇಳ್ತಿದ್ದಾರೆ ಭಗವಂತ. ನೋ ಚೇಂಜಸ್ ಲಿಮಿಟೆಡ್, ನೋ ಚೇಂಜಸ್, ಸ್ಟಕ್. ಸೊ ಇವ್ರು ಏನಾಗ್ಬಿಟ್ಟಿದ್ದಾರೆ ಅಂದರೆ, ನಿಮ್ಮನ್ನು ನೋಡಿ, ಇದು ನಿಮ್ಮ ಎನರ್ಜಿನ ಬೇರೆಯವ್ರದ ನಿಮಗೆ ಗೊತ್ತಾಗಬೇಕಪ್ಪ, ನನಗೆ ಗೊತ್ತಿಲ್ಲ. ಯಾರು ನಿಮ್ಮ ಲೈಫಲ್ಲಿ ನೋಡಿ, ನಿಮ್ಮ ಲೈಫಲ್ಲಿ ಯಾರಾದರೂ ಈ ಥರ ಆಟ ಆಡಿದಾರಾ, ನಿಮ್ಮ ಲೈಫಲ್ಲಿ ಯಾರಾದರೂ ಈ ಥರ ಅಂದಿದಾರಾ, ಮಾಡಿದಾರಾ, ಅದು ನಿಮಗೆ ಗೊತ್ತಿರಬೇಕು. ಇವಾಗ ಇನ್ನೇನಾಗುತ್ತೆ ಅಂತಂದರೆ, ಎದುರುಗಡೆ ಬಂದು ಈ ಥರ ಎಲ್ಲ ತಲೆರಟೆ ಮಾತಾಡೋಕ್ಕಾಗಲ್ಲ, ನಮ್ಮ ಬೆನ್ನಿಂದೆ ಮಾತಾಡಿರ್ತಾರೆ, ಆಯಿತಾ. ಒಂದು 10 ಜನಕ್ಕೆ ಬೇಕಂತ ಈ ಥರ ಎಲ್ಲ ಅನ್ಯಾಯವಾಗಿ ಒಬ್ಬರು ಜೀವನ ಹಾಳು ಮಾಡೋಕ್ಕೆ, ಒಬ್ಬರು ಸ್ಪಿರಿಟ್ನ ಮುರಿಯೋಕ್ಕೆ ಈ ಥರ ಎಲ್ಲ ಒಂದು ಮಾಡಿರ್ತಾರೆ. ಯಾಕೆ ಅಂದರೆ ಸಂಕಟ ತಡ್ಕೊಳಕ್ಕಾಗಲ್ಲ ಅವ್ರಿಗೆ. ಯಾವ ಥರ ನೀವು ಶೈನ್ ಆಗ್ತಿರ್ತೀರಾ, ಯಾವ ಥರ ಬೆಳೀತಿರ್ತೀರಾ, ಹಿಂಗೆ ಮುರಿಯೋದು ನಿಮ್ಮನ್ನ. ನಿಮ್ಮ ಸ್ಪಿರಿಟ್ನೇ ಕಟ್ ಮಾಡಿಬಿಟ್ರೆ, ಅಂದರೆ ನಿಮ್ಮಲ್ಲಿರೋ ಹುಮ್ಮಸ್ಸು, ನಿಮ್ಮಲ್ಲಿರೋ ಒಂದು ಖುಷಿ, ಶಕ್ತಿ ಏನಿದೆ ಅದನ್ನು ಮುರಿದು ಬಿಟ್ಟರೆ, ಮುಂದಕ್ಕಂತೂ ನೀವು ಯೋಚನೆ ಮಾಡ್ತೀರಾ ಅಲ್ವಾ, ಇನ್ನು ಸ್ವಲ್ಪ ಅದನ್ನು ಒಟ್ಟುಗೂಡಿಸಿ ಮತ್ತೆ ಎದ್ದು ಇಲ್ಲ ನಾನು ಆ ಥರ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ, ಅದು ಆ ಟೈಮ್ ಸಾಕು ಇವ್ರುಗಳಿಗೆಲ್ಲ ಎಂಜಾಯ್ ಮಾಡೋಕ್ಕೆ. ನೋಡಿದ್ಯಾ, ಬಿದ್ದರು ನೋಡು, ನಿಜ ನಾ ಹೇಳಿದ್ದು ಅಂತ, ಆ ಥರ ಏನೋ ಬರ್ತಾಯಿದೆ ಎನರ್ಜಿಪ್ಪ, ಓಕೆನಾ. ಸೊ ಅವರು ಏನು ಮಾಡಿದ್ದಾರೆ ಅಂದರೆ, ಈ ಥರ ಎನರ್ಜಿ ಯಾವ ಥರ ಸ್ಟಕ್ ಆಗಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ, ಬರೀ ನಿಮ್ಮ ಬಗ್ಗೆ ಒಂದು ಪ್ರೂಫು ಕಲೆಕ್ಟ್ ಮಾಡಿದ್ದೆ, ಹೇಳಿದ್ದೆ, ಅಪಪ್ರಚಾರ ಇರ್ಬೋದು, ಅಥವಾ ಏನೋ ಬೇಕಂತಲೇ ಏನೋ ಟೈಮ್ ಅಂತೂ ಭಯಂಕರ ಹಾಳು ಮಾಡಿದ್ದಾರೆ. ಬರೀ ನಿಮ್ಮ ಟೈಮ್ ಅಂತಲ್ಲ, ಅಂದರೆ ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಯಾರಾದರೂ ಈ ಥರ ಮಾತಾಡ್ತಾ ಇದ್ರಾ, ನಿಮ್ಮ ಲೈಫಲ್ಲಿ ಯಾರ ಬಗ್ಗೆನಾದರೂ ಈ ಥರ ಮಾತಾಡ್ತಿದ್ರಾ, ಈ ಥರ ಸರಿಗಿಲ್ಲ ಕ್ಯಾರೆಕ್ಟ್ರು, ಹಾಗೆ ಹೀಗೆ ಏನು ಫುಲ್ಲು ಎವಿಡೆನ್ಸ್ ಕಲೆಕ್ಟ್ ಮಾಡಿಬಿಟ್ಟಿದ್ದೀನಿ. ಇವ್ರುಗಳು ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಇವರು ಸತ್ಯ ಹರಿಶ್ಚಂದ್ರನ ಮರಿ ಮೊಮ್ಮಕ್ಕಳು ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಇವ್ರನ್ನ ಬಿಟ್ಟರೆ ಇಲ್ಲ ಜೀವನದಲ್ಲಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ, ಆಯಿತಾ. ಆ ಥರ ಅಂತ ಅಂದರೆ ಅಷ್ಟು ನಾವೇ ಸತ್ಯವಂತರು, ಬೇರೆಯವರೆಲ್ಲ ಅಸತ್ಯವಂತರು, ಆ ಥರ ಅಂತ ಹೇಳ್ಕೊಂಬಿಟ್ಟಿದ್ದಾರೆ. ಅಷ್ಟು ಟೈಮು ವೇಸ್ಟು ಮಾಡಿರೋದಿಲ್ಲ. ಇವಾಗ ಲೈಫು ಗಡಗಡ ನಡುಗ್ತಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಯಾತಕ್ಕೆ ನೋಡೋಣ ಇರಿ ಇನ್ನೇನು ಹೇಳ್ತಾರೆ. ಎಸ್ ಬಾಬಾ ಪ್ಲೀಸ್ ಇದು ಚೆನ್ನಾಗಿದೆ. ಇವತ್ತು ಎನರ್ಜಿ ಯಾವ ಥರ ಬರ್ತಿದೆ ಅಂತಂದರೆ, ಇದು ನಿಮ್ಮ ಎನಿಮಿ ಗಡಗಡ ನಡುಗುತ್ತಿದ್ದಾರೆ. ಡಸ್ಟ್ ಇಟ್ ಆಫ್. ಹಟ್
ಅಂತ ಸುಮ್ಮನೆ ಇವಾಗ ಧೂಳೇನಾದ್ರು ಕೂತ್ಕೊಂಡ್ರೆ ಒರೆಸ್ಬಿಡ್ತೀವಲ್ವ, ಆ ಥರ ಬಿಡ್ತಾ ಇರಬೇಕಷ್ಟೇ, ಬಿಟಾಕಿ ಅಂತಿದ್ದಾರೆ. ನಿಮ್ಮ ಕಿವಿಗೆ ಏನಾದ್ರು ಬಿದ್ದರೆ ಈ ಥರ ಹಿಂಗೆ ಅಂದರು, ಈ ಥರ ಎಲ್ಲ ನೋಡಿ, ಈ ಥರ ಅನ್ಯಾಯವಾಗಿ ನಿಮ್ಮ ಬಗ್ಗೆ ಏನಾದ್ರು ನೆಗೆಟಿವ್ ಆಗಿ ಮಾತಾಡಿದ್ದಾರೆ ಅಂತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ತನಕ ವಿಷಯ ಬರುತ್ತೆ, ಅದಕ್ಕೋಸ್ಕರ ಡಸ್ಟ್ ಇಟ್ ಆಫ್ ಅಂದರು. ಅರ್ಥ ಆಯ್ತಾ? ನಿಮ್ಮ ತನಕ ವಿಷಯ ಬರುತ್ತೆ. ಯಾರು ಈ ಥರ ಎಲ್ಲ ಬೆನ್ನ ಹಿಂದೆ ಯಾರೆಲ್ಲ ಮಾತಾಡಿದ್ರು, ಯಾರು ಈ ಥರ ಎಲ್ಲ ಒಂದು ದೊಡ್ಡ ಸ್ಟೋರಿನೇ ಕಟ್ಟಿಬಿಟ್ಟು ಅವರ ಸಮಯನ ಹಾಳು ಮಾಡಿಕೊಂಡು, ಇಷ್ಟೊಂದು ನೀವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರ ನೀವು, ನನಗೆ ಗೊತ್ತಿರಲಿಲ್ಲ. ನೋಡಿ, ಈ ಥರ ನಿಮ್ಮ ಮೇಲೆ ಕಣ್ಣಿಟ್ಟು ನಿಮ್ಮ ಬಗ್ಗೆನೇ ಕತೆ ಕಟ್ಟಿ ಫುಲ್ಲು ಸ್ಟೋರಿ ಮಾಡಿದ್ದಾರೆ ಅಂತಂದರೆ, ಅಂದರೆ ನೀವು ಇನ್ನೆಷ್ಟು, ನನಗೆ ನಿಮ್ಮ ಕಡೆಯಿಂದ ಅಂತೂ ಒಂದು ಬ್ಯೂಟಿಫುಲ್ ಎನರ್ಜಿ ಬರ್ತಿದೆ, ಆಯಿತಾ? ಸೊ ಅದನ್ನು ನೋಡಿ, ಆ ಎನರ್ಜಿ ನಿಮ್ಮ ಸ್ಪಿರಿಟನ್ನು ನೋಡಿ ಅದನ್ನು ಕಟ್ ಮಾಡಬೇಕು, ಮುರುಗಿಸ್ಬಿಡ್ಬೇಕು ಅಂತ ಇದು ಪ್ಲ್ಯಾನ್. ಆ್ಯಂಡ್ ಇದು ಯಾರು ಮಾಡಿದ್ದು ಅಂತನೂ, ಇದು ಕಾರ್ಡ್ ಬಿತ್ತು, ಇದು ಯಾರು ಮಾಡಿದ್ದು ಅಂತನೂ ನಿಮ್ಮ ಹತ್ರಕ್ಕೆ ಬರುತ್ತೆ, ವಿಷಯ ಬರುತ್ತೆ, ಆಯಿತಾ? ನಿಮ್ಮ ಹತ್ರಕ್ಕೆ ವಿಷಯ ಬರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಥರ ರೀಡಿಂಗ್ ಬರ್ತಾಯಿದೆ. ಸೊ ಅವ್ರು ಮಾತಾಡೋದು ಇಟ್ಸ್ ವೆರಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ, ಆಯಿತಾ? ಆ್ಯಂಡ್ ಆ ಥರ ಮಾತಾಡಿ ಇಲ್ಲ, ಅದು ಸುಳ್ಳು ಹಬ್ಬಿಸಿ ಫುಲ್ ಸ್ಟೋರಿ. ಯಾವುದಾದ್ರೂ ಒಂದು ಕಿಚರ್ಗಾದರೂ ಸ್ಟೋರಿ ಬರೆದ್ರೆ ಈ ಥರ ಎಲ್ಲ ಫುಲ್ ಫೇಮಸ್ ಆಗ್ಬೋದಪ್ಪ. ಈ ಥರ ಎಲ್ಲ ಜನಗಳ ಬಗ್ಗೆ ಬರೆದ್ರೆ ಅದು ನಿಮ್ಗಳು ಯಾವ ಥರ ಅಂತಂದರೆ, ನಂಗೆ ತೋರಿಸ್ತಾ ಇರೋದು ಪ್ಯೂರ್ ಸೋಲ್, ಓಕೆನಾ? ಜೊತೆಗೆ ಭಗವಂತನ ಆಶೀರ್ವಾದ ಯಾವ ಥರ ಇದೆ ಅಂತಂದರೆ, ಇವ್ರದ್ದು ಎಲ್ಲ ಏನು ನಡೆಯುತ್ತೆ ಮಾಡಲಿ ಬಿಡಿ. ನೋಡಿ, ಗ್ರಡ್ಜ್ ಹೋಲ್ಡರ್, ಆಯಿತಾ? ಅದಕ್ಕೆ ಇವ್ರು ಯಾವ ಥರ ಅಂದರೆ ಮೇಲ ನೋಟಕ್ಕೆ ಪೂರ್ತಿ ಫೇಕ್ ಅಂತ ಹೇಳ್ತಾ ಇದ್ದಾರೆ. ಬರೀ ಒಂಥರ ಅವ್ರನ್ನ ಬಿಟ್ಟರಿಲ್ಲ ಅನ್ನೋ ಥರ, ಅಂದರೆ ನನಗೆಲ್ಲ ಗೊತ್ತು, ನಾನೇ ಈ ಥರ ಎಲ್ಲ ನಡೀತಾ ಇದೆ, ನಿಮಗೆ ಗೊತ್ತಿಲ್ಲ ಅನ್ನೋ ಥರ. ಯಾರ ಬಗ್ಗೆ ಏನಾದರೂ ಇರ್ಬೋದಪ್ಪ ಇದು, ಆಯಿತಾ? ಸೊ ಈ ಥರ ಒಂದು ಗ್ರಜ್ಜಿತ್ತು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾರ ಎನರ್ಜಿ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಎಸ್ ಬಾಬಾ, ವಾಟ್ ಎಲ್ಸ್? ಆ್ಯಂಡ್ ಇದು ನಿಮಗೆ ಈ ವಿಷಯ ಗೊತ್ತಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇದು ಯಾವಾಗಲಾದರೂ ನಿಮಗೆ ಈ ವಿಷಯ ಗೊತ್ತಾದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ಹಾಕಿ, ಅರ್ಥ ಆಯ್ತಾ? ಯಾರು ಯಾರಿಗೆ ಏನು ಹೇಳಿದರು, ಏನು ಮಾತಾಡಿದ್ರು ಅನ್ನೋದನ್ನು ನಿಮ್ಮ ತನಕ ಬರುತ್ತೆ, ನಿಮ್ಮ ಕಿವಿ ತನಕ ಬರುತ್ತೆ, ಅಥವಾ ನಿಮಗೆ ಈ ವಿಷಯ ಗೊತ್ತಾಗುತ್ತೆ. ಅಂದರೆ ನೋಡಿ, ಈ ಥರ ಅವ್ರ ಬಗ್ಗೆ ಇವರು ಈ ಥರ ಎಲ್ಲ ಮಾತಾಡಿದರು, ಈ ಥರ ಎಲ್ಲ ಹೇಳಿದರು, ಸುಳ್ಳು ಹೇಳಿದರು ಅನ್ನೋದನ್ನು ನಿಮ್ಮ ಕಿವಿಗೂ ಬಂದು ಬೀಳ್ಬೋದು, ಅರ್ಥ ಆಯ್ತಾ? ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಎಸ್ ಬಾಬಾ, ಇದು ಕಾರ್ಡ್ ಬಿತ್ತು. ಓ ಮೈ ಗುಡ್ನೆಸ್, ನೋಡಿ, ನಾ ಹೇಳಿದೆ ಅಲ್ವಾ ಭಗವಂತನಿಗೆ ಗೊತ್ತಿರಲ್ದೇ ಇರೋದೇನಿದೆ ಅಂತ. ಲೀಗಲ್ ಇಶ್ಯೂಸ್, ಇದು ಲೀಗಲ್ ಇಶ್ಯೂ ಆಗ್ತಾಯಿದೆ. ಕೋರ್ಟ್ ಜಡ್ಜಸ್, ಇಮಿಗ್ರೇಷನ್, ಲಾಯರ್ಸ್ ಎಕ್ಸೆಟ್ರಾ. ಇದೇನಂತಂದರೆ ಡಿಫಮೇಷನ್ ಕೇಸ್ ಹಾಕ್ಬಿಡ್ಬೋದು ಇಂಥವ್ರು. ಸುಳ್ಳು ಈ ಥರ ಎಲ್ಲ ಅಪವಾದ, ಮೋಸ, ಈ ಥರ ಅನ್ಯಾಯವಾಗಿ ಒಬ್ಬರು ಡಿಫೇಮ್ ಮಾಡ್ತಿದ್ದಾರೆ, ಒಬ್ಬರು ಲಾಯಲ್ಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಬ್ಬರು ಹಾನೆಸ್ಟಿ ಬಗ್ಗೆ ಈ ಥರ ಮಾತಾಡ್ತಾ ಇದ್ದಾರೆ ಜನ ಅಂತಂದರೆ, ಡೆಫಿನೆಟಾಗಿ ಒಂದು ಡಿಫಮೇಷನ್ ಕೇಸ್ ಹಾಕ್ಬಿಡ್ಬೋದು ಇಂಥವ್ರ ಮೇಲೆ, ಆಯಿತಾ? ಅದನ್ನೇ ಹೇಳ್ತಾ ಇದ್ದಾರೆ, ಆಗತ್ತೆ ಅಂತಲೇ ತೋರಿಸ್ತಾ ಇದ್ದಾರೆ ನನಗೆ. ಯಾಕೆ ಅಂತಂದರೆ ಭಗವಂತನ ಕೈಗೆ ತೊಗೊಂಡಿದ್ದಾರೆ, ಆಯಿತಾ? ಡೆಫಿನೆಟಾಗಿ ಭಗವಂತನ ಕೈಗೆ ತೊಗೊಂಡಿದ್ದಾರೆ, ನ್ಯಾಯ ಕೊಡಿಸ್ತೀನಿ ಅಂತಿದ್ದಾರೆ. ಈ ಥರ ನೆಗೆಟಿವಿಟಿ ಯಾರು ಮಾಡಿದ್ರು, ಆಯಿತಾ, ಕಟ್ ಮಾಡಿ ಬಿಸಾಕ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಬಿಡಿ, ಇನ್ನೇನು ಹೇಳಲಿ ನಾನು. ಎಸ್ ಬಾಬಾ, ವಾಟ್ ಎಲ್ಸ್? ಓ, ಅನ್ಫೇಸ್ಡ್. ಓಕೆ, ನೀವು ಯಾವ ಥರ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಇದು ಎನರ್ಜಿ ಯಾರದ್ದು ಬರ್ತಾ ಇದೆ ಪಾಪ, ತುಂಬ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಹಾರ್ಡ್ ವರ್ಕಿಂಗು, ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ನಿಮ್ಮ ಪಾಡಿಗೆ ನೀವು ಇದ್ದೀರಾ, ಆಯಿತಾ? ನೋಡಿ, ಇಲ್ಲಿ ಇದು ತಲೆ ಕಟ್ಟಿರೋದು ಇದು ಯಾವ ಥರ ತೋರಿಸ್ತಿದ್ದಾರೆ ಅಂದರೆ, ಇದು ಟೀ ಕುಡಿತಾ ಇರೋದು, ಟೀ ಎಲೆಗಳೆಲ್ಲ ಕೀಳ್ತಾರೆ ಗೊತ್ತಾ? ಅಂದರೆ ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡು, ಇಲ್ಲಿ ಬುಕ್ ಕೂಡ ಇದೆ, ಇದು ಇದೆ, ಕ್ಯಾಲೆಂಡರು, ಆಯಿತಾ? ಸೊ ನೀವು ಕೆಲಸ ಬಗ್ಗೆ ಯೋಚನೆ ಮಾಡಿಕೊಂಡು, ಓಕೆ ಈ ಟೈಮ್ಗೆ ಬರುತ್ತಲ್ವ, ಅದೇ ಇವಾಗ ಈ ಥರ ಫಸಲ್ ಬರುತ್ತೆ, ಈ ಥರ ಕಟ್ ಮಾಡಬೇಕು, ಈ ಥರ ಮಾಡಬೇಕು, ಹಾಗೆ ಮಾಡಬೇಕು ಅಂತಂದರೆ ನಿಮ್ಮ ಯೋಚನೆ ಈ ಥರ ಇದೆ. ನಿಮ್ಮ ಯೋಚನೆ ಇಲ್ಲಿ ಯಾವ ಥರ ತೋರಿಸ್ತಿದ್ದಾರೆ, ನಿಮ್ಮ ಫ್ಯೂಚರ್ ಬಗ್ಗೆ ಏನು ಮಾಡಬೇಕು, ಹೇಗಿರಬೇಕು ಅದು ಯೋಚನೆ ಮಾಡ್ಕೊಂಡು ನೀವು ನೆಮ್ಮದಿಯಾಗಿದ್ದೀರಾ. ನಿಮ್ಮ ಬೆನ್ನ ಹಿಂದೆ ನೋಡಿ ಇಂಥ ಜನ ಇದ್ದಾರೆ, ಆ್ಯಂಡ್ ನಿಮ್ಮ ಬಗ್ಗೆ ಗ್ರಡ್ಜ್,
ಅಂತಿಂಥ ಗ್ರಜ್ಜಲ್ಲ. ಇನ್ನೊಂದೇನು ಹೇಳ್ತಾ ಇದ್ದಾರೆ ಭಗವಂತ ಗೊತ್ತಾ? ಇಲ್ಲೇನು ತೋರಿಸ್ತಾ ಇದ್ದಾರೆ ಅಂದರೆ ಇದನ್ನು ಹೇಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 3 ಕ್ಯಾಂಡಲ್ ಇದೆ, ಅರ್ಥ ಆಯ್ತಾ? ಬರೀ ನಿಮ್ಗೆ ಯಾವ ಥರ ಅವ್ರ ಗ್ರಜ್ಜಿ ಯಾವ ಥರ ಇದೆ ಅಂತಂದರೆ, ನೀನು 3 ಜನ್ಮ ಅಲ್ಲ, ಎಷ್ಟು ಜನ್ಮ ಹೊತ್ತು ಬಂದರೂ ನೀನು ಹಿಂಗೆ ಒದ್ದಾಡ್ತಾ ಇರಬೇಕು ಅನ್ನೋ ಥರ ಒಂದು ಗ್ರಜ್ಜು. ಯಾವ ಆ ಥರ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬರೀ ಈ ಜನ್ಮಕ್ಕಲ್ಲ, ಬರೋ ಜನ್ಮಗಳೂ ನೀವು ಹೀಗೆ ಒದ್ದಾಡಿ ನರಳ್ತಾ ಇರಬೇಕು. ಆ ಥರ ಒಂದು ನೆಗೆಟಿವಿಟಿ, ಅಂದರೆ ಆ ಥರ ಒಂದು ಗ್ರಜ್ಜಿದೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ಕ್ರೀಪಿಂಗ್ ನೋಡಿ, ಅಷ್ಟೇ ನೋಡ್ತಾ ಇರೋದು. ಏನಾಯಿತು ಇವತ್ತೊಂದು ವಿಷಯ ಹೇಳಿದೆ, ಹೊಸ ವಿಷಯ, ಹೇಗಿದೆ ರಿಯಾಕ್ಷನ್ನು ಅಂತ. ಓಕೆ, ನಾಳೆ ಇನ್ನೊಂದು ಹೊಸ ಕತೆ ಕಟ್ಬಿಟ್ಟು ಹೇಳೋದು, ಈಗೀಗಾಯಿತು ನೋಡು ಅಂತ. ಅದನ್ನು ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ, ಎಷ್ಟರ ಮಟ್ಟಿಗೆ ಜನಗಳ ಕಿವಿ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಜನ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಯಾವ ಥರ ಫುಲ್ಲು ಒಂಥರ ಏನಂದರೆ ಫಿಲ್ಮಿ ಸ್ಟೈಲಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ಇವಾಗ. ಇದನ್ನು ಫಿಲ್ಮಿ ಸ್ಟೈಲಲ್ಲಿ ಫುಲ್ ಮಾಡಿದ್ದಾರೆ ಕತೆ ಕಟ್ಟಿ ಈಗ ಅವ್ರ ಕತೆ ನೋಡಿ ಇವಾಗ ಯಾವ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ. ಬಟ್ ಇದು ನಿಮಗೆ ತನಕ ಈಗ ಇನ್ನೂ ಬಂದಿಲ್ಲದೆ ಇರ್ಬೋದು, ಆ ಥರ ಇದಿದೆ ಈಗ ಇಲ್ಲಿ ತೋರಿಸ್ತಾ ಇರೋದು, ಆಯಿತಾ? ಯಾವ ಥರ ಅಂದರೆ ನಿಮಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು ಈ ಥರ ಎಲ್ಲ ಮಾತಾಡಿದ್ದಾರೆ ಏನು ಅಂತ. ಬಟ್ ಈಗ ಸದ್ಯದಲ್ಲೇ ಬರುತ್ತೆ, ಗೊತ್ತಾಗತ್ತೆ. ಆವಾಗ ಜಸ್ಟ್ ಇದ್ರ ಬಗ್ಗೆ ಜಾಸ್ತಿ ಡಸ್ಟ್ ಇಟ್ ಆಫ್ ಅಂತಿದ್ದಾರೆ. ಅಂದರೆ ಜಸ್ಟ್ ಧೂಳು ಥರ ಒರೆಸ್ಬಿಡು ಅಂತ ಹೇಳ್ತಾ ಇದ್ದಾರೆ, ಆಯಿತಾ? ಅಡ್ವೈಸು ಇದು ಭಗವಂತನೇ ತೊಗೊಂಡಾಗಿದೆ ಕೈಗೆ, ಆಯಿತಾ? ಭಗವಂತನ ಕೋರ್ಟಲ್ಲಿ ನೋಡೋಣ. ಎಸ್ ಬಾಬಾ. ಇನ್ನೇನಾದ್ರು ಹೇಳೋಕ್ಕಿದೆಯಾ? ಅಬ್ಸೆಸಿವ್ ಲವರ್, ಡೇಂಜರಸ್, ಟಾಕ್ಸಿಕ್, ಕಾರ್ಮಿಕ್. ನಾನು ಹೇಳಿದ್ನಲ್ವ ಫಸ್ಟು, ಕಾರ್ಮಿಕ್ಗಳು ಇವರೆಲ್ಲ ಯಾರು ಮಾಡಿದ್ದಾರೆ ಈ ಥರ ಮಹಾನ್ ಕಾರ್ಮಿಕು, 3 ಜನ್ಮಕ್ಕೂ ಅಂತ ಹೇಳಿಸ್ತಿರಲ್ವ ಇಲ್ಲಿ, ನೀವು ನೆರಳಬೇಕು ಅಂತ. ಇದು ಬಂದಿರೋದೇ ಇವರು ಕಾರ್ಮಿಕಗಳು. ಯಾತಕ್ಕೆ ಅಂತಂದರೆ ಯಾವುದೋ ಜನ್ಮದ ಏನೋ ಇರುತ್ತೆ, ಅದನ್ನು ಸೇಡು ತೀರಿಸ್ಕೊಳಕ್ಕೆ ಬಂದಿದ್ದಾರೆ. ಅವ್ರ ಥರ ಫಿಲ್ಮಿ ಸ್ಟೈಲಲ್ಲಿ ಬಂದಿದ್ದಾರೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ಅಂತ ಈ ಥರ ಎಲ್ಲ ಒಂದು ನೆಗೆಟಿವ್ ಆಗಿ ಹರಡಿ, ಮಾತುಕತೆ ಹರಡಿ ಎಲ್ಲ ಮಾಡಿದ್ದಾರೆ. ತಲೆ ಕೆಡಿಸ್ಕೋಬೇಡಿ. ಅಬ್ಸೆಸಿವ್ ಲವರ್, ಆಯಿತಾ? ಇನ್ನೇನು ಬರುತ್ತೆ ನೋಡ್ಬಿಡೋಣ, ಇನ್ನೇನು ಕಾರ್ಡು. ಎಸ್ ಬಾಬಾ. ನೋಡಿ, ಬ್ಯಾಡ್ ಹ್ಯಾಬಿಟ್ಸ್, ಓಕೆ, ಡ್ರಗ್ಸ್ ಅಡಿಕ್ಷನ್ಸ್, ಟಾಕ್ಸಿಸಿಟೀಸ್. ಓಕೆ, ಇದೆಲ್ಲ ನಿಮ್ಮ ಬಗ್ಗೆ ಹೇಳಿರೋದೆ, ಆಯಿತಾ? ಅಂದರೆ ಇದು ಯಾರ ಎನರ್ಜಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನೀಗ ನಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದು ತುಂಬಾ ಒಂಥರ ಅಂದರೆ ಫಿಲ್ಮಿ ಸ್ಟೈಲಲ್ಲಿ ತೋರಿಸ್ತಾ ಇದ್ದಾರೆ ನನಗೆ, ಅದಕ್ಕೆ ನಗು ಬರ್ತಾ ಇದೆ. ಬಟ್ ಇದು ಮಾಡಿರೋದು ತುಂಬ ಅನ್ಯಾಯ. ಭಗವಂತನ ಕೋರ್ಟಲ್ಲಿ ಆಗಲೇ ತೊಗೊಂಡಾಗಿದೆ ಈ ಕೇಸ್ನ, ಅರ್ಥ ಆಯ್ತಾ? ಇಲ್ಲಾಂದರೆ ಈ ಥರ ಇಶ್ಯೂಸ್ ಎಲ್ಲ ಈ ಥರ ಬರೋದಿಲ್ಲ, ಲೀಗಲ್ ಇಶ್ಯೂ ಆಗಿದೆ ಅಂತ, ಆಯಿತಾ? ಆ್ಯಂಡ್ ನೀವು ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರೋರಿಗೆ ಈ ಥರ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ, ಏನೋ ಅಡಿಕ್ಷನ್ನು, ಏನೋ ಒಂದು ಕೆಟ್ಟದು ಮಾಡುತ್ತಾರೆ, ಏನೋ ಒಂದು ನೆಗೆಟಿವಿಟಿ ಹರಡಿರಟ ಅಂದರೆ ಭಯಂಕರ ಹರಡಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಎಸ್ ಬಾಬಾ. ವಾಟ್ ಎಲ್ಸ್? ಬ್ಯಾಡ್ ರೆಪ್ಯುಟೇಷನ್. ನೋಡಿ ಕಾರ್ಡ್ಸ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಸೊ ಇವಾಗ ಅವ್ರಿಗೆ ಕತೆ ಅಂದರೆ ನಿಮಗೆ ಒಂದು ಸ್ಥಾನ ಮಾನ ಏನೂ ಸಿಗಬಾರ್ದು ಜೀವನದಲ್ಲಿ. ಈಗ ಯಾವ ಥರ ನೀವಿದ್ರಿ, ನಿಮ್ಗೆ ಯಾವ ಥರ ಒಂದು ದೇವರ ಆಶೀರ್ವಾದ ಇತ್ತು, ಜೊತೆಗೆ ಜನರ ಅಫ್ಕೋರ್ಸ್ ಜನರ ಆಶೀರ್ವಾದ, ಎಲ್ಡರ್ಸ್ದು ದೊಡ್ಡವ್ರದ್ದು, ಹಾಗೆ ಚಿಕ್ಕೋರ ಗುಡ್ ವಿಶಸ್ ಏನಿತ್ತು, ಸೊ ಅದೆಲ್ಲ ನಿಮ್ಮ ಜೊತೆಗಿತ್ತು. ಅದನ್ನು ನೋಡಿ ಸಂಕಟ, ಫುಲ್ ಸ್ಟೋರಿ ಫಿಲ್ಮಿ ಸ್ಟೈಲಲ್ಲಿ ಸ್ಟೋರಿ ಕಟ್ಟಿ ಹೇಳಿ ನೋಡಿ, ಕಾದು ನಿಮ್ಮ ಹೆಸರನ್ನು ಪೂರ್ತಿ ಅಂದರೆ ಮುಖಕ್ಕೆ ಮಸಿ ಬಳಿಯೋ ಕೆಲಸ ಮಾಡಿ ನೀವು ತಲೆ ಎತ್ತಿ ಓಡಾಡೋಕ್ಕೂಡ್ದು, ಯಾರು ನಿಮ್ಮನ್ನು ಮಾತಾಡ್ಸೋಕ್ಕೂಡ್ದು. ಆ ಥರ ಒಂದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದು, ನುಡ್ದಿರೋದು, ಇದು ನಿಜವಾದ ಕಾರ್ಡ್ಸ್ ಬರ್ತಾ ಇರೋದು, ಸುಳ್ಳಲ್ಲ, ಸುಮ್ಮನೆ ಅಲ್ಲ. ಡೆಫಿನೆಟಾಗಿ ಏನೋ ಮಾಡಿದ್ದಾರೆ ಈ ಥರ ಅನ್ಯಾಯ.
ಆ್ಯಂಡ್ ಇದು ಯಾರಾದರೂ ಇರ್ಬೋದು, ಈ ಥರ ಗ್ರಡ್ಜಿದೆ ನಿಮ್ಮ ಲೈಫಲ್ಲಿ ಯಾರಿಗೋ ಒಬ್ರಿಗೆ. ಅದು ಎಸ್ಪೆಷಲಿ ಯಾವ ಥರ ಅಂದರೆ ನಿಮ್ಮನ್ನು ದೂರ ಮಾಡೋದಕ್ಕೆ, ನಿಮ್ಮ ಬಗ್ಗೆ ಅಂದರೆ ಯಾವ ಥರ ಬ್ಯಾಡ್ ರೆಪ್ಯುಟೇಷನ್, ನಿಮಗೆ ಜನ ಯಾರು ನಿಮ್ಮನ್ನು ಮಾತೇ ಆಡಬಾರ್ದು, ನಿಮ್ಮನ್ನು ಹೆದರ್ಕೋಬೇಕು. ನಿಮ್ಮ ನೋಡಿದ್ರೆ ನೀವು ಒಂಥರ ಕಾರ್ಮಿಕು, ಡೇಂಜರಸ್ ನೀವು ಅನಿಸ್ಬಿಡ್ಬೇಕು, ಜೊತೆಗೆ ಒಂಥರ ಅಡಿಕ್ಟೆಡ್, ಸರಿಗಿಲ್ಲ, ಟಾಕ್ಸಿಕ್ ಪರ್ಸನ್ ಅಂತ ಅನಿಸ್ಬಿಡ್ಬೇಕು ಅಂತ ಇಷ್ಟೆಲ್ಲ ನೆಗೆಟಿವಿಟಿ ಮಾಡಿದ್ದಾರೆ. ಆದರೆ ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಬಗ್ಗೆ ಎಷ್ಟು ಕೆಟ್ಟದಾಗಿ ನೆಗೆಟಿವಾಗಿ ಮಾತಾಡಿದ್ದಾರೆ ಅಂತಂದರೆ ಅಷ್ಟು ಕೆಟ್ಟದಾಗಿ ನೆಗೆಟಿವಾಗಿ ಮಾತಾಡಿದ್ದಾರೆ. ಸೊ ಅವರ ಕತೆ ಅಂತೂ ಗಾನ್ ಕೇಸ್. ಯಾಕೆಂದರೆ ಭಗವಂತನ ಕೋರ್ಟ್ ಕೈಯಲ್ಲಿ ತೊಗೊಂಡಾಗಿದೆ ಇವಾಗ. ಈ ಥರ ನಿಮಗೆ ಒಂದು ವಿಷಯ ಬರುತ್ತೆ ನಿಮ್ಮ ತನಕ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ಬಂದು ಹೇಳ್ಬೋದು, ಇದನ್ನು ಹೇಳ್ತಾರೆ, ಖಂಡಿತ ಗೊತ್ತಾಗುತ್ತೆ. ಆವಾಗ ಜಸ್ಟ್ ಡಸ್ಟ್ ಇಟ್ ಆಫ್ ಅಂತಿದ್ದಾರೆ. ಅಷ್ಟೊಂದು ನೀವು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಭಗವಂತಂಗೆ ಗೊತ್ತು ನೀವೇನು ಅಂತ. ನೀವು ಇದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಕೊರಗೋದು ಬೇಕಾಗಿಲ್ಲ ಅಂತಿದ್ದಾರೆ. ಇದು ಅವರ ಬ್ಯಾಡ್ ಹ್ಯಾಬಿಟ್, ಆಯಿತಾ. ಅವರ ಕೆಟ್ಟತನ, ಅವರ ದುರ್ಬುದ್ಧಿ ಈ ಥರ ತೋರಿಸಿದ್ದಾರೆ ನೋಡಿ. ಬ್ಯಾಡ್ ಹ್ಯಾಬಿಟ್ಸ್, ಬ್ಯಾಡ್ ರೆಪ್ಯುಟೇಷನ್, ಅನ್ಹೆಲ್ದಿ, ಕಾರ್ಮಿಕ್, ಡೇಂಜರಸ್, ಟಾಕ್ಸಿಕ್, ಯಾವ ಥರ ಬಂದಿದೆ ನೋಡಿ ಕಾರ್ಡ್ಸು. ಇದು ಅಷ್ಟೇ, ಇದು ಇವ್ರ ಕತೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ, ಅರ್ಥ ಆಯ್ತಾ. ಸೊ ಇದೇ ನಡೀತಿರೋದು. ನಿಮ್ಮ ಹೇಟರ್ಸ್ ತಲೆಯಲ್ಲಿ ಇವಾಗ ಈ ಥರ ಮಾಡಿದ್ದಾರೆ. ಈಗ ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ, ಆಯಿತಾ. ಇದು ಎಷ್ಟನೇ ಎಪಿಸೋಡು ನೋಡಬೇಕು. ಸೊ ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಇದು ಮಾಡಿ ಆಗೋಗಿದೆ, ಇದು ಆಯಿತಾ. ಇದು ಆಗೋಗಿದೆ. ಇವಾಗ ಇದು ಅವರ ಜನಗಳಿಗೂ ಬೆಳಕಿಗೆ ಬಂದುಬಿಟ್ಟಿದೆ ಅಂತಲೇ ಹೇಳ್ತಿದ್ದಾರೆ. ವೇಸ್ಟ್ ಮಾಡಿದ್ರು ಟೈಮು ಅಂತ ಬೈಕೋತಿದ್ದಾರಂತೆ ಜನನೂ. ಸೊ ಏನೆಲ್ಲ ಸುಳ್ಳು ಹೇಳಿ ಅವ್ರ ಟೈಮು ವೇಸ್ಟ್ ಮಾಡಿದ್ರು, ನಮ್ಮ ಟೈಮು ವೇಸ್ಟ್ ಮಾಡಿದ್ರು ಅಂತ ಅವರು ಬೈಕೋತಿದ್ದಾರೆ. ಜೊತೆಗೆ ಈಗ ಟೈಮು ಹತ್ತಿರ ಬರ್ತಾ ಇದೆ, ನಿಮ್ಮ ಹತ್ರಕ್ಕೂ ಗೊತ್ತಾಗುತ್ತೆ ವಿಷಯ ಏನು ಮಾತಾಡಿದ್ರು ಅಂತ. ಸೊ ಇದು ಗೊತ್ತಾಗೋಗುತ್ತಲ್ಲ ಅಂತಲೇ ಥ್ರೆಟನ್ಡ್, ಹೆದರ್ಕೋತಿದ್ದಾರಂತೆ, ಭಯ ಅಂದರೆ ಭಯ ಪಟ್ಕೋತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇ ನಡೀತಾ ಇರೋದು. ಸೊ ನಿಮ್ಮ ಹೇಟರ್ಸ್ ತಲೆಯಲ್ಲಿ ಇದೇ ನಡೀತಾ ಇರೋದು, ಷಡ್ಯಂತ್ರ ಇದೇ ಮಾಡಿಬಿಟ್ಟಿದ್ದಾರೆ ಆಗಲೇ, ಆಯಿತಾ. ಆಗೋಗಿದೆ. ಸೊ ಅಷ್ಟೇ, ನೋಡೋಣ ನೆಕ್ಸ್ಟು ಇನ್ನೇನು ಬರುತ್ತೆ ಅಂತ ನೋಡೋಣ, ಓಕೆನಾ. ನೆಕ್ಸ್ಟ್ ಎಪಿಸೋಡ್ ನೋಡೋಣ ಏನು ಇದು ಬರುತ್ತೆ, ಕಾರ್ಡ್ಸ್ ಬರುತ್ತೆ ಅಂತ, ಓಕೆನಾ. ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್, ಖಂಡಿತ ಸಬ್ಸ್ಕ್ರೈಬ್ ಮಾಡಿಪ್ಪ, ಓಕೆನಾ. ಆ್ಯಂಡ್ ಇನ್ನೇನು ಹೇಳಬೇಕು, ಥ್ಯಾಂಕ್ ಯು ಫಾರ್ ಆಲ್ ದ ಕಮೆಂಟ್ಸ್, ಬ್ಯೂಟಿಫುಲ್ ಕಮೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಮ ಮೆಂಬರ್ಶಿಪ್ ತೊಗೊಂಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲಿಸ್ಟೆಲ್ಲ ನಾನು ಡೈರೆಕ್ಟಾಗಿ ಬಂದೇ ಹೇಳೋದು, ಈಗ ಹೇಳಲ್ಲ, ಓಕೆನಾ. ಹಾಗೆ ನಿಮ್ಮ ಸೂಪರ್ ಥ್ಯಾಂಕ್ಸ್ ಮತ್ತು ಡೈರೆಕ್ಟ್ ಗೂಗಲ್ ಪೇ, ಫೋನ್ಪೇ ಮಾಡಿ ನಾವು ಈ ಚಾನೆಲ್ ಪ್ರೋತ್ಸಾಹಿಸ್ತಾ ಇರೋರಿಗೆ ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡ್ತಾ ಇರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 100 times ಥ್ಯಾಂಕ್ಸ್ ಟು 100 times, ಓಕೆನಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.